ಪ್ಲೀಸ್ ಹೆಲ್ಪ್ ಮೀ. ಯಾರು ನೀನು? ಯಾರು ನೀನು? ಯಾರು ನೀನು? ಯಾರು ನೀನು? ಯಾರು ನೀನು? ಯಾರು ನೀನು? ಅಹೋ ನಶೆಯೋ, ನನಗೆ ನೋಟವೆಲ್ಲ ತೊಂತನಂ ತನನಂ. ನನಗೆ ಪ್ರೀತಿಗಾಗಿ ಮಾಡುತ್ತೀನ್ ಸೇವೆ, ಬಾಳಿಗೊಂದು ಬೇಕು ಇಂಥ ಸಂಗಾತಿ, ಖುಷಿಗೆ ಕೊಡಬೇಕು ಈ ಪ್ರೀತಿ, ಬೇಕು ಜೊತೆಗೆ ಬದುಕಲು ಸಂಗಾತಿ. ಇವತ್ತಿನ ದಿವಸದಲ್ಲಿ ಈ ಜಗತ್ನಲ್ಲಿ ಏನಾಗ್ತಿದೆ
ನಿನ್ನೆಯಿಂದ ಇನ್ನೊಂದು ಹುಡುಗಿ ಕಾರಣೆ ಆಗಿದ್ದಾಳೆ. ಆ ಹುಡುಗಿಯ ಹೆಸರು ರಿಚಾ ಅಂತ ಹೇಳ್ತಿದ್ದಾರೆ. ಆಕೆ ತಾನೇ ಮನೆಯಿಂದ ಕಾರಣೆ ಆಗಿದ್ದಳು. ಅದೇ ಊರಿನ ಆಚೆ ಇನ್ನೊಂದು ಹುಡುಗಿಯ ಡೆಡ್ ಬಾಡಿ ಸಿಕ್ಕಿದೆ. ಯಾರು ಇವನು ಸೀರಿಯಲ್ ಕಿಲ್ಲರ್? ಯಾಕೆ ಈ ರೀತಿ ಹತ್ಯೆಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾನೆ? ಇದರಿಂದ ಏನಾದರೂ ಬಲವಾದ ಕಾರಣ ಇದೆಯಾ? ಸದ್ಯಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ. ಅಲ್ಲಿವರೆಗೂ ನಮ್ ಜೊತೆ ಇರಿ. ವಿ5 ನ್ಯೂಸ್. ಜೈ ಹಿಂದ್ ಸರ್. ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ನಾವಿವಾಗ ಹುಡುಗಿ ಮನೆ ಹತ್ರ ಹೋಗ್ತಾ ಇದೀವಿ, ಅವ್ರ ತಂದೆ ಹತ್ರ ಮಾತಾಡಕ್ಕೆ. ಸರಿ, ಒಂದು ಕೆಲಸ ಮಾಡಿ, ಹುಡುಗಿ ತಂದೆ ಹತ್ರ ಪರ್ಸನಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ. ಎಸ್ ಸರ್. ಓಕೆ ಸರ್. ಆಮೇಲೆ ಏನು ಗೊತ್ತಾದರೂ ನನಗೆ ಬೇಗ ತಿಳಿಸಿ. ಓಕೆ ಸರ್. ಗೋ. ಎಸ್ ಸರ್. ಜೈ ಹಿಂದ್. ಅಂಕಲ್, ನೀವು ರೀಚಾ ಹತ್ರ ಕೊನೆ ಸರಿ ಯಾವಾಗ ಮಾತಾಡಿದ್ರಿ? ನನ್ನ ಮಗಳು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ಲು, ಆದರೂ ಇನ್ನೂ ಬಂದಿಲ್ಲ. 4 ಗಂಟೆಗೆ ಫೋನ್ ಮಾಡಿ ಅಪ್ಪ ಎಲ್ಲೆಲ್ಲೋ ಅಕ್ಕಪಕ್ಕ ಇದ್ದೀನಂತ ಹೇಳಿದ್ಲು. ಸಾಯಂಕಾಲ ಮನೆಗೆ ಬರ್ತೀನಂತ ಹೇಳಿದ್ಲು. ನಾ ಕಾಯ್ತಾನೆ ಇದ್ದೀನಿ ಅವಳಿಗೋಸ್ಕರ, ಆದರೂ ಇನ್ನೂ ಬಂದಿಲ್ಲ ಮನೆಗೆ. ನನಗೆ ತುಂಬ ಭಯ ಆಗ್ತಿದೆ ಮೇಡಮ್. ದಯವಿಟ್ಟು ಮೇಡಮ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನನಗೆ ಇರೋದು ಒಬ್ಬಳೆ ಮಗಳು, ಅವಳೇ ನನಗೆ ಎಲ್ಲ, ಅವಳೇ ನನಗೆ ಪ್ರಪಂಚ ಮೇಡಮ್. ದಯವಿಟ್ಟು ನನ್ನ ಮಗಳನ್ನ ಹುಡುಕೊಡಿ ಮೇಡಮ್. ಅವಳು ಮನೆಗೆ ವಾಪಸ್ ಬರ್ತಾಳೋ ಇಲ್ವೋ ಅಂತ ಭಯ ಆಗ್ತಿದೆ ಮೇಡಮ್. ನಿಮ್ಮ ಕಾಲಕ್ಕೆ ಬಿದ್ದುಬಿಡ್ತೀನಿ ಮೇಡಮ್, ದಯವಿಟ್ಟು. ಅಂಕಲ್, ನೀವು ಭಯ ಪಡ್ಬಿಡಿ, ನಿಮ್ಮ ಮಗಳು ಖಂಡಿತ ಸಿಕ್ಕೇ ಸರಿ ಸಿಗ್ತಾಳೆ. ಮೇಡಮ್. ನಾವು ಆಲ್ರೆಡಿ ಎಂಕ್ವೈರಿ ಮಾಡ್ತಾ ಇದೀವಿ. ಸರಿ ಮೇಡಮ್. ಅರ್ಜುನ್, ಹೇಳಿ ಮೇಡಮ್. ರಿಚಾ ಕಾಣಿಯಾಗೋಕ್ ಮುಂಚೆ ಅವಳ ಲೊಕೇಶನ್ ಇಲ್ಲೇ ಎಲ್ಲೋ ಇತ್ತು. ಹಾಂ ಮೇಡಮ್, ಹೌದು. ಸೊ ಅವಳು ಇದೇ ಏರಿಯಾಲೇ ಎಲ್ಲೋ ಇರ್ತಾಳೆ. ಒಂದ್ ಕೆಲ್ಸ ಮಾಡು, ನೀನು ಆ ಕಡೆ ಹಾ, ನೋಡು, ಮೇಡಮ್. ನಾನು ಪೊಲೀಸ್. ಹಾಂ ಮೇಡಮ್. ಈ ಹುಡುಗಿ ಗೊತ್ತಾ ನಿಂಗೆ? ಯಾರು ಮೇಡಮ್ ಇವರು? ನನಗೆ ಗೊತ್ತಿಲ್ಲ. ಹೌದೇನಪ್ಪ? ನಿನ್ ಪಕ್ಕದ ಮನೇಲೇ ಇರ್ತಾಳೆ, ನಿಂಗೆ ಯಾರು ಅಂತ ಗೊತ್ತಿಲ್ವಾ? ಅಯ್ಯೋ ಮೇಡಮ್, ನಮ್ಮ ಅಕ್ಕಪಕ್ಕದ ಮನೆಯವ್ರು ಏನು ಮಾಡ್ತಾರೆ, ಎಲ್ಲಿರ್ತಾರೆ ಅನ್ನೋದು ನಂಗೆ ಯಾಕೆ ಮೇಡಮ್? ಓ, ಯಾವಾಗಿಂದ ಇದೆಯಾ ಇಲ್ಲಿ? ಚಿಕ್ಕ ವಯಸ್ಸಿಂದ. ಮಜಾ ಬರುತ್ತೆ ಈ ಸಿಂಹಿಣಿನ ಬೇಟೆ ಆಡೋದ್ರಲ್ಲಿ. ಏನಾದ್ರೂ ಹೇಳಿದ್ರಾ? ಇಲ್ಲ ಮೇಡಮ್, ನನಗೆ ಏನಾನ ಗೊತ್ತಾದ್ರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ಬಿಡ್ತೀನಿ, ಅಷ್ಟೇ ಹೇಳಿದ್ದು. ಹಾಂ ಶಿವಾಂಗಿ, ಏನು ಪೊಸಿಷನ್ನು? ಹಾ ಸರ್, ನಾವಿವಾಗ ಹುಡುಗಿ ಮನೆಯಿಂದನೇ ಬರ್ತಾ ಇದೀವಿ. ಅವ್ರ ತಂದೆ ಹೇಳೋ ಪ್ರಕಾರ ಆ ಹುಡುಗಿ 3 ದಿವಸ ಹಿಂದೆನೆ ಕಾಣೆ ಆಗಿದ್ಲು. ಆಮೇಲೆ ಸರ್, ಮೇನ್ ಪಾಯಿಂಟ್ ಏನು ಅಂದ್ರೆ ಆ ಹುಡುಗಿ ಲಾಸ್ಟ್ ಲೊಕೇಶನ್ ಅವ್ರ ಮನೆ ಹತ್ರನೇ ಎಲ್ಲೋ ಇತ್ತು. ಶಿವಾಂಗಿ, ಆ ಹುಡುಗಿ ಲಾಸ್ಟ್ ಲೊಕೇಶನ್ ಒಂದು ವೇಳೆ ಅದೇ ಏರಿಯಲ್ಲೇ ಇದೆ ಅಂದರೆ ನಾವು ಇನ್ವೆಸ್ಟಿಗೇಷನ್ ಕೂಡ ಅದೇ ಏರಿಯಲ್ಲಿ ಮಾಡಬೇಕಾಗುತ್ತೆ.
ಹೌದು ಸರ್. ಹಾಂ ಸರ್. ಸರಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ರಿ. ಓಕೆ ಸರ್, ನಡೀರಿ. ಚೆನ್ನಾಗಿರಮ್ಮ ಪಾಪ, ನೀನು ಚೆನ್ನಾಗಿರೋ. ಏ ಚೆನ್ನಾಗಿರಮ್ಮ, ನೀನು ಚೆನ್ನಾಗಿರೋ, ಖುಷಿಯಾಗಿರೋ. ಇಷ್ಟೇನೆ. ಲೇ, ನಿನ್ನೆ ರಾತ್ರಿಯಿಂದ ದಂಧೆ ತುಂಬಾ ಕಡಿಮೆ ನಡೀತಾ ಇದೆ. ಸ್ವಲ್ಪ ನನಗೂನು ಕಾಸು ಕೊಡಲ್ಲ? ಏ ಕಮಲಮ್ಮ, ಆ ನೀನ್ ನಡಿ, ನಾ ಬರ್ತೀನಿ. ಆಮೇಲೆ ನಾನು ಇಲ್ದೇ ಇರೋ ದಿವಸ ನೀವು ದಂಧೆ ಸರಿಯಾಗಿ ಮಾಡಲ್ಲ, ನಡೆಯಲ್ಲ ಈ ಥರ. ಅರ್ಥ ಆಯ್ತಾ? ಹೋಗು. ನಾನಂತೂ ಮಾಡ್ತೀನಿ. ಸರಿ ಆಯ್ತು, ಹೋಗು. ಈ ಐ ಲವ್ ಯು ಚಿನ್ನ. ಎಷ್ಟು ಲೇಟ್ ಮಾಡಿದೆ ನೀನು? ಸಾರಿ ಕಣು, ರೆಡಿ ಆಗ್ತಾ ಇದೆ, ಅದಕ್ಕೆ ಲೇಟ್ ಆಗೋಯ್ತು. ಇರ್ಲಿ ಬಿಡು, ಬಾ. ತುಂಬಾ ನೆನಪಾಗ್ತಿದ್ದಿ ನೀನು. ಹೌದಾ? ತುಂಬಾ ದಿನ ಆಯ್ತಲ್ಲ ನಾವಿಬ್ರು ಸಿಕ್ಕಿ. ಮಿಸ್ ಮಾಡ್ತೀಯ ನನ್ನ? ತುಂಬಾ. ಹೌದಾ? ಮತ್ತಿನೇನು? ಓಹೋ ನಶೆಯೋ ನನ್ನಾಗೆ ನೋಟವೆಲ್ಲ. ಏ ರಾಜು, ಕೊಡೋ. ದೇವ್ರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ತಗೊಳ್ಳಿ. ಯಾರ್ದು ಕಣ್ ಬೀಳ್ದೆ ಇರ್ಲಿ. ನಿನ್ನ ಆಯುಸ್ಸು ಜಾಸ್ತಿ ಆಗ್ಲಿ. ಇವತ್ತು ಲೇಟಿ ನನ್ನ ಮಗ.
ಹಾಯ್ ಬೇಬಿ, ಹೆಂಗಿದ್ಯಾ? ಏನ್ ಹಾಯ್, ಇವತ್ತು ಇಷ್ಟು ಲೇಟಾಗಿ ಬಂದಿದ್ಯಾ ನೀನು? ನಾನು ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ. ನೀನು ಯಾವಾಗಲೂ ಈ ಥರ ಮಾಡ್ತೀಯ, ಯಾವಾಗಲೂ ನನ್ನ ಕಾಯಿಸ್ತೀಯ. ನಿಂಗೆ ಗೊತ್ತಾ, 1 ಗಂಟೆ ಆಯಿತು ನಾನು ಇಲ್ಲಿ ಬಂದು. ಐ ಆಮ್ ರಿಯಲಿ ಸಾರಿ ಬೇಬಿ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಇಂಪಾರ್ಟೆಂಟ್ ಕೆಲಸ ಬಂದ್ಬಿಟ್ಟಿತ್ತು, ಅದಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಹೇಳ್ದೆ ತಾನೆ, ಐ ಆಮ್ ರಿಯಲಿ ಸಾರಿ. ಸರಿ, ನೀನು ಹಿಂಗೆ ಬ್ಯುಸಿಯಾಗಿರು, ನಾನು ಬೇರೆಯವ್ರ ಜೊತೆ ಆಚೆ ಹೋಗ್ತೀನಿ ಆಯಿತಾ? ಆಮೇಲೆ ಹಿಂಗೆ ನೋಡ್ಕೊಂಡು ಬಿದ್ದಿರು ನನ್ನ. ನೀನು ಬದುಕಕ್ ಬಿಟ್ರೆ ಅಲ್ವಾ? ಅಂದರೆ ಏನು? ಅಯ್ಯೋ, ನಾನು ಸುಮ್ಮನೆ ಹಾಗೆ ಹೇಳ್ದೆ. ನಾನು ಬಿಟ್ರೆ ಅಲ್ವಾ ನಿನ್ನನ್ನು ಹೋಗಕ್ಕೆ ಅಂತ. ಅಷ್ಟು ಪ್ರೀತಿಸ್ತೀನಲ್ಲ ನಿನ್ನನ್ನು. ಸರಿ ಬಿಡು, ಅಷ್ಟೇನು ಪ್ರೀತಿ ಮಾಡಲ್ಲ ನನ್ನ ನೀನು. ಎಲ್ಲೂ ಹೋಗಕ್ಕೆ ಬಿಡದೇ ಇರೋ ಥರ ನೋಡ್ಕೋ. ಒಂದಿನ ಯಾವನೋ ನನ್ನ ಕ್ಯಾಚ್ ಹಾಕೊಂಡು ಹೋಗ್ತಾನೆ, ಅವಾಗ ನೀನು ಹಿಂಗೆ ತಲೆ ಬಗ್ಸ್ಕೊಂಡು ನೋಡ್ತಿರ್ತೀಯ. ಹೋಗ್ಲಿ ಬಿಡು, ನಡಿ, ನಾನು ನಿನ್ಗಿವತ್ತು ತುಂಬಾ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ತುಂಬಾ ದೊಡ್ಡದು. ನಡಿ. ಆದ್ರೆ ಎಲ್ಲಿ ಹೋಗ್ತಾ ಇದೀವಿ ಅಯ್ಯೋ, ನಾವು? ತಿರ್ಗಾ ಅದೇ ಪ್ರಶ್ನೆ ಕೇಳ್ಬೇಡ ನನ್ಗೆ. ಬಾ, ನಡಿ. ಇದೆಲ್ಲಿ ಕರ್ಕೊಂಡ್ ಬಂದಿದ್ಯಾ ನನ್ನ? ಹಾ, ಇದು ನಮ್ಮನೆ. ವಾವ್, ನಿನ್ ಮನೆನಾ? ಸೊ ಫೈನಲಿ ಇವತ್ ನಿಮ್ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾಟಿ. ಮತ್ತೆ ನಡಿ, ಬೆಡ್ರೂಮ್ಗೆ ಹೋಗೋಣ. ಅನಿಸ್ತಾ ಇದೆ ಇವತ್ತು ಫುಲ್ ಮಜಾ ಸಿಗತ್ತೆ. ಅಷ್ಟೇನು ಅರ್ಜೆಂಟ್ ಇದೆ ಬೇಬಿ? ಓಹೋ ನಶೆಯೋ. ಅನಿಸ್ತಾ ಇದೆ ಇವತ್ತು ಫುಲ್ ಮಜಾ ಸಿಗತ್ತೆ. ನನಗೆ ನೋಟವೆಲ್ಲ ತುಮ್ ತನ ತನನ ಶೃಂಗಾರ ರಸ. ಓ ಓ ಓಹೋ, ಓ ಓ ಓಹೋ. ತಾಳ್ಮೆ ಇಟ್ಕೋ ಚಿನ್ನ, ತಾಳ್ಮೆ ಪ್ರತಿಫಲ ಯಾವತ್ತು
ಅಂತೂ ಸಿಹಿಯಾಗಿರುತ್ತೆ. ಆದ್ರೆ ಜಾಸ್ತಿ ಸ್ವೀಟ್ ಇದ್ರೆ ಹುಳ ಬಿದೋಗತ್ತೆ ಡಾರ್ಲಿಂಗ್. ರಾಧೆ, ಬಿಚ್ಚೋ ಇದನ್ನ, ಬೇಗ ಬಾರು. ರಾಧೆ, ಪ್ಲೀಸ್ ಬಿಚ್ಚೋ ಇದನ್ನ. ರಾಧೆ.